ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ವಿರಿಯೇ ಭಾವದೀಟಿ ಓ ನನ್ನ ಚೇತನ ಆಗೋ ನಿನ್ಗೇತನ. ಕುವೆಂಪು ಅವರ ಈ ವಿಶ್ವಮಾನವ ಸಂದೇಶದೊಂದಿಗೆ ನಿಮ್ಮೆಲ್ಲರನ್ನು ಈ ವೇದಿಕೆಗೆ ಈ ಕಾರ್ಯಕ್ರಮಕ್ಕೆ ನಾನು ವೆಲ್ಕಮ್ ಮಾಡ್ಕೋತೀನಿ. ಎಲ್ಲ ಮಾಧ್ಯಮದವರಿಗೂ ಇವತ್ತು ನಮಗೆ ಗೆಸ್ಟ್ ಆಗಿ ಬಂದಿರುವಂತ ನಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಅಂಡ್ ವಿನ್ನರ್ಸ್ ಎಲ್ರಿಗೂ ಥ್ಯಾಂಕ್ ಯು. ಇವತ್ತು ನಮ್ಮ ವಿಶಸ್, ನಿಮ್ಮ ಬೆಸ್ಟ್ ವಿಶಸ್ ಹಾಗೂ ನಿಮ್ಮ ಸಪೋರ್ಟ್ ನ ತೋರ್ಸೋದಕ್ಕೆ ಬಂದಿರೋದಕ್ಕೆ. ಸಿನಿಮಾದ ಟೀಸರ್ ಲಾಂಚ್ ಇವತ್ತು. ಒಂದು ಕಿರು ಪರಿಚಯ ಅಷ್ಟೇ, ಸಿನಿಮಾ ಏನು ಅಥವಾ ಏನ್ ಇರ್ಬೋದು ಒಳಗೆ ಅನ್ನೋದು. ಟ್ರೈಲರ್ ಅವಿ ಬಾಕಿ ಇದೆ, ಧಮಾಕ ಬರುತ್ತೆ. ಡೆಫಿನೆಟ್ಲಿ ವೆರಿ ಇಂಟೆನ್ಸ್ ಆಗಿ ಇದ್ದಂತ ಒಂದು ಜರ್ನಿ ಈ ಸಿನಿಮಾ. ಇದಕ್ಕೆ ತುಂಬಾ ಕಾಣಿಸ್ಕೊಳ್ದಿರೋ ಶಕ್ತಿಗಳು ಕೆಲಸ ಮಾಡಿದೆ ಈ ಸಿನಿಮಾ ಇಷ್ಟು ಕಂಪ್ಲೀಟ್ ಆಗಿ ಇಲ್ಲಿ ಬಂದು ನಿಂತ್ಕೊಳ್ಳೋದಕ್ಕೆ. ದಿಸ್ ಇಸ್ ಮೈ ಕೋರ್ ಟೀಮ್. ಐ ಆಮ್ ಸೋ ಪ್ರೌಡ್ ಬಿಕಾಸ್ ಈ ತರ ಸಿನಿಮಾಗಳು ಮಾಡ್ಕೋಬೇಕಾದಾಗೆ ತುಂಬಾ ಜರ್ನಿಯಲ್ಲಿ ನಾವು ಫೇಸ್ ಮಾಡ್ಬೇಕಾಗಿ ಬರುತ್ತೆ. ಅದೆಲ್ಲವನ್ನು ಕೂಡ ಸಹಿಸ್ಕೊಂಡು ಇವತ್ತು ಇಲ್ಲಿಗೆ ಬಂದು ನಿಂತಿದೀವಿ ಅಂತ ಇಟ್ಸ್ ಟ್ರೂಲಿ ಸಕ್ಸಸ್. ಒಂದು ಸಿನಿಮಾದ ರಿಲೀಸ್ ಒಂದು ದೊಡ್ಡ ಸಕ್ಸಸ್ ಅಂತ ನಾನು ನಂಬಿದ್ದೀನಿ. ಮಾರ್ಚ್ 15 ಬರ್ತಿದೀವಿ. ಈ ಸಿನಿಮಾಗೆ ಕಥೆ ಎಷ್ಟು ಮುಖ್ಯ ಆಗುತ್ತೋ ಒಂದು ಸಿನಿಮಾಗೆ, ಹಾಗೆ ಸಂಭಾಷಣೆ, ಲಿರಿಕ್ಸ್ ಎಲ್ಲವೂ ಅದು ಇನ್ನೊಂದು ದೊಡ್ಡ ಸ್ಟ್ರೆಂತ್. ರಘುಶಾಸ್ತ್ರಿ ಸರ್ ಈ ಸಿನಿಮಾನ ತುಂಬಾ ಮೀನಿಂಗ್ಫುಲ್ ಆಗಿ ಇನ್ನಷ್ಟು ಶಕ್ತಿ ತುಂಬಿ ಈ ಸಿನಿಮಾನ ತುಂಬಿ ಕೊಟ್ಟಿದ್ದಾರೆ ನಮ್ಗೆ. ಅಂಡ್ ನಮಗೆ ಸ್ಪೆಷಲಿ ಈ ಸಿನಿಮಾದಲ್ಲಿ ತುಂಬಾ ದೊಡ್ಡ ಸ್ಟ್ರೆಂತ್ ಆಗಿ, ತುಂಬಾ ದೊಡ್ಡ ಸಪೋರ್ಟಿವ್ ಆಗಿ ಎಂಕರೇಜ್ ಮಾಡಿ ಆ ಪಾತ್ರನ ನಿಭಾಯಿಸೋದಕ್ಕೆ ಶಕ್ತಿ ತುಂಬಿದ್ದು ನಂಗೆ ಅನೂಪ್ ಸರ್. ಬಿಕಾಸ್ ನಾನನ್ನ ಪೋರ್ಟ್ರೇ ಮಾಡ್ಬೇಕಿತ್ತು, ನಾನ್ ನಂಬದ ಎಷ್ಟೋ ವಿಷಯಗಳನ್ನ ನಾನು ಹೇಳ್ಬೇಕಿತ್ತು. ಆ ಎಷ್ಟೋ ವಿಷಯಗಳನ್ನ ನಾನು ಆ ಪಾತ್ರದ ಮುಖಾಂತರ ಹೇಳೋ ಪ್ರಯತ್ನ ಮಾಡ್ಬೇಕಾದ್ರೆ ಅವರ ಸಪೋರ್ಟ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಇತ್ತು. ಮ್ಯಾಥ್ಯೂಸ್ ಸರ್ ಅವರ ಸಾಂಗ್ಗಳನ್ನ ಆಲ್ರೆಡಿ ಕೇಳ್ತಿದೀವಿ. ಅದಕ್ಕಿಂತ ಹೆಚ್ಚಾಗಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂದ್ರೆ ಎಲ್ರು ಹೇಳ್ತಿದ್ದಾರೆ ನಂಗೆ ಅವತಾರ್ ಸ್ಟುಡಿಯೋಸ್ ಇಂದ ಪೋಸ್ಟ್ ಪ್ರೊಡಕ್ಷನ್ ಟೈಮ್ ಇಂದ ಮೆಸೇಜಸ್ ಆಗ್ಲಿ, ಅವರ ಎಕ್ಸ್ಪೀರಿಯನ್ಸಸ್ ಆಗ್ಲಿ ಕಾನ್ಸ್ಟೆಂಟ್ ಆಗಿ ಕೇಳಕ್ ಸಿಗ್ತದೆ. ಅವ್ರು ಎಷ್ಟು ಇಮರ್ಸ್ ಆಗ್ಬಿಟ್ಟಿದ್ದಾರೆ ಈ ಸಿನಿಮಾದ ಎಕ್ಸ್ಪೀರಿಯನ್ಸ್ ಜೊತೆಗೆ ಅನ್ನೋದು. ಅದಕ್ಕೆ ಎಲ್ಲವನ್ನೂ ಕ್ರೆಡಿಟ್ಸ್ ನಾನು ಮ್ಯಾಥ್ಯೂಸ್ ಆಗಿ ಕೊಡ್ತೇನೆ. ಸಿನಿಮಾದ ಮ್ಯೂಸಿಕ್ ಅಷ್ಟು ಇಂಪಾರ್ಟೆಂಟ್ ಒಂದು ಲವ್ ಸ್ಟೋರಿಗೆ, ಪ್ರೇಮ ಕಥೆಗೆ. ಸೊ ಇದು ಕಂಪ್ಲೀಟ್ ಬ್ಲೆಂಡ್ ಆಫ್ ಲವ್ ಸ್ಟೋರಿ ವಿತ್ ಮ್ಯೂಸಿಕಲ್ ಲವ್ ಸ್ಟೋರಿ. ಸೊ ಇಡೀ ತಂಡಕ್ಕೆ ಥ್ಯಾಂಕ್ ಯು ಫಾರ್ ಮೇಕಿಂಗ್ ದಿಸ್ ಜರ್ನಿ. ಅಂಡ್ ಈ ಸಿನಿಮಾನ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿರೋದಕ್ಕೆ ಕಿನ್ನಂ ಬಪೂರ್ನ ಸರ್ ಇವತ್ತು ನೀವು ವೇದಿಕೆಯಲ್ಲಿ ನೆನೆಸ್ಕೋತೀನಿ. ಅವರ ನನ್ನ ಜರ್ನಿ ತುಂಬಾ ದೊಡ್ಡದು, ಈ ಸಿನಿಮಾ ಜರ್ನಿನೂ ತುಂಬಾ ದೊಡ್ಡದು. ಮೆಹಬೂಬಾ ಎಲ್ಲವನ್ನ ಮೀರಿ ನಿಂತ್ಕೊಳ್ಳಿ ಅಂತ ನಾನು ಆಶಿಸ್ತೀನಿ. ನಿಮ್ಮ ಪ್ರೀತಿ ಸಪೋರ್ಟ್ ತುಂಬಾ ಸುಮ್ಮನೆ ಎಲ್ಲಾ ಸಿನಿಮಾಗೂ ಮುಖ್ಯ, ಕನ್ನಡ ಸಿನಿಮಾಗಳಿಗೆ. ಅಂಡ್ ನಿನ್ನೆ ನಾವು ತುಂಬಾ ದೊಡ್ಡದಾಗಿ ಕನ್ನಡ ಸಿನಿಮಾಗಳನ್ನ ಸೆಲೆಬ್ರೇಟ್ ಮಾಡಿದ್ವಿ. ಬಿಕಾಸ್ 99 ರೂಪೀಸ್ಗೆ PVR ಐನಾಕ್ಸ್ ನಮಗೆ ಶೋಸ್ ಗಳನ್ನ ಕೊಟ್ಟಿತ್ತು. ತುಂಬಾ ಜನ ಸಿನಿಮಾನ ನೋಡಿದ್ರು ನೆನೆ ಥಿಯೇಟರ್ಸ್ಗೆ ಹೋಗಿ. ಎಲ್ಲಾ ಬುಕ್ ಮೈ ಶೋಸ್ ಥಿಯೇಟರ್ಸ್ ಎಲ್ಲ ಫುಲ್ ಆಗಿತ್ತು. ಕೇಳಕ್ ತುಂಬಾ ಖುಷಿ ಆಗ್ತಿತ್ತು, ಇರೆಸ್ಪೆಕ್ಟ್ ಆಫ್ ದ ಲ್ಯಾಂಗ್ವೇಜಸ್. ಇವನ್ ಕನ್ನಡ ಸಿನಿಮಾಗಳು ತುಂಬಾ ಚೆನ್ನಾಗಿ ತಗೊಂಡ್ರು ಅಂತ. ಹೀಗೆ ಈ ತರ ಆಫರ್ಸ್ ಗಳು ಜಾಸ್ತಿ ಬರ್ತಾ ಇಲ್ಲಿ. ನಮ್ಮ ಆಡಿಯನ್ಸ್ ಜಾಸ್ತಿ ಥಿಯೇಟರ್ಗೆ ಹೋಗಿ ಸಿನಿಮಾಗಳನ್ನ ನೋಡುವಂತ ಭಾಗ್ಯ ಅವ್ರಿಗೂ ಸಿಗ್ಲಿ ಅಂತ ನಾನು ಕೇಳ್ಕೊತೀನಿ. ಅಂಡ್ ನಾನು ನನಗೆ ಪ್ರಮೋಷನ್ಸ್ ವರ್ಕ್ ಇಲ್ಲ ಅಂದಿದ್ರೆ ನಾನು ಮೋಸ್ಟ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮ್ಯಾರಥಾನ್ ಮಾಡಿದ್ದೆ, ಮಿಸ್ ಆಯ್ತು. ಅಂಡ್ ನೀವೆಲ್ಲರೂ ನಮ್ ಜೊತೆ ಮಾರ್ಚ್ 15 ಸಿನಿಮಾನ ನೋಡಿ ಖಂಡಿತ ನಿಮ್ಗೆ ಸಿನಿಮಾ ಇಷ್ಟ ಆಗುತ್ತೆ. ನಮ್ಮ ಪ್ರೀತಿ ನಿಮ್ಗೆ ತಲುಪುತ್ತೆ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು ಸೊ ಮಚ್.